ಸರ್ ನಿಮ್ಮ ಕಾಸ್ಟ್ಯೂಮ್ ಇರ್ಬೋದು, ಸ್ಕಿನ್ ಇರ್ಬೋದು, ಹೇರ್ ಕೇರ್ ತುಂಬಾ ಜಾಸ್ತಿ ಮಾಡ್ತೀರಾ. ಅಂದ್ರೆ ಮೂಲ ರೀಸನ್ ಏನು? ನಾವು ಚೆನ್ನಾಗಿ ಕಾಣಬೇಕು, ನಾವು ಹೆಲ್ದಿ ಆಗಿರ್ಬೇಕು ಅನ್ನೋದು ಈಗ ಹೌದು. ಎಲ್ಲಾರ್ಗೂ ಒಂದು ಶೋಕಿ ಇರುತ್ತೆ. ಆಸ್ತಿ ಮಾಡಬೇಕು, ಸೈಟ್ ತಗೋಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಆ ಥರ. ಆದರೆ ನನಗೆ ಒಂದೇ ಶೋಕಿ ಇರೋದು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಡ್ರೆಸ್ ಹಾಕೊಳ್ಬೇಕು, ಒಳ್ಳೆ ರೇರ್ ಬ್ರೀಡ್ನ ಇಂಡಿಯಾಗೆ ಇಂಟ್ರೊಡಕ್ಷನ್ ಮಾಡಬೇಕು. ಅಂದರೆ ನಾನು ಈಗ ಎಲ್ಲರೂ ಆಸ್ತಿಗೆ ಇನ್ವೆಸ್ಟ್ ಮಾಡಿದ್ರೆ ನಾನು ನಾಯಿಗೆ ಇನ್ವೆಸ್ಟ್ ಮಾಡ್ತೀನಿ, ಅದು ಬಿಟ್ಟರೆ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತೀನಿ, ಅದು ಬಿಟ್ಟರೆ 1 kg ಮಟನ್ ತಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಅದು ಬಿಟ್ಟು ನಾನು ಕಾರ್ ಆಗಲಿ ಲಕ್ಸುರಿ ಇಟ್ಟಿಲ್ಲ, ಫೋನ್ ಆಗಲಿ ಲಕ್ಸುರಿ ಇಟ್ಟಿಲ್ಲ. ಅಂದರೆ ನನಗೆ ಈ ಥರ ಶೋಕಿ ಇಲ್ಲ. ಇರೋದು ಇದೊಂದೇ ಶೋಕಿ, ಬಟ್ಟೆದು. ಆಮೇಲೆ ಮೇಕಪ್ ಅಂತೂ ಮಾಡ್ಕೊಳ್ಳಲ್ಲ, ಅದೆಲ್ಲ ಕೇರ್, ಮಾಯ್ಶ್ಚರೈಸರು, ಆಮೇಲೆ ಸನ್ಸ್ಕ್ರೀನು, ಆ ಥರದ್ದು. ಅದೇನು ಮೇಕಪ್ ಅಲ್ಲ ಅದು. ಅದನ್ನೇ ಜನ ಅದು ಮೇಕಪ್ 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 ಅಂತ ಹಬ್ಬಿಸ್ತಾ ಇದ್ದಾರೆ. ಅದೆಲ್ಲ ಏರ್ ನಂದು ಉದುರುತ್ತಾ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಅದು. ಅದೆಲ್ಲ ಟ್ರೀಟ್ಮೆಂಟ್ ಅದು. ಅದನ್ನು ಇನ್ನೂ ಏನೇನೋ ಹಬ್ಬಿಸ್ತಾ ಇದ್ದಾರೆ. ಆದರೆ ಅದೆಲ್ಲ ಕೇರ್, ಅದು ಮೇಕಪ್ ಅಲ್ಲ. ಆಮೇಲೆ ನಾನು ಬೈ ಬರ್ತ್ ನಮ್ಮ ಅಪ್ಪ ಅಮ್ಮ ಕೃಪಾ ಕಟಾಕ್ಷದಿಂದ ಬೆಳ್ಳಗೆ ಹುಟ್ಟಿದ್ದೀನಿ. ನನಗೆ ಅಷ್ಟೊಂದು ಮೇಕಪ್ ಇವಾಗ ನೋಡಿ, ಅವ್ರು ಸರ್ ಬೇಗ ಬನ್ನಿ ಮೇಕಪ್ ಅವರು ಬರ್ತಾರೆ ಮಾಡಿಸಿ, ಬೇಡ ಸರ್ ಮನೆಯಿಂದ ಮಖ ತೊಳ್ಕೊಬಂದ್ರೆ ಬೆಳ್ಳಗಿರ್ತೀನಿ. ಸುಮ್ಮನೆ ಗೋಕುಲ್ ಪೌಡ್ರ್ ಹಾಕ್ಕೊಂಡಿರ್ತೀನಿ ಖರ್ಚಿಪಲ್ಲಿ, ಸುಮ್ಮನೆ ಹಿಂಗೆ ಬೇವ್ರು ಒರೆಸ್ಕೊಂಡ್ರೆ ಬೆಳ್ಳಗಾಗ್ಬಿಡ್ತೀನಿ ಅಂತ. ಇವಾಗ ನೋಡಿ ಅವ್ರದ್ದಕ್ಕೆ ಎರಡಕ್ಕೂ ಟಯರ್ಡ್ ಆಗಿದೆ, ನಿಮ್ದಕ್ಕೆ ಫ್ರೆಶ್ ಆಗಿದ್ದೀನಿ. ಬರೀ ಖರ್ಚಿಪಲ್ಲಿ ಒಂದು ಪೌಡ್ರ್ ಇದೆ, ಅದನ್ನು ಹಾಕೊಬಂದಿರ್ತೀನಿ ಹಿಂಗೆ ಮಾಡ್ಕೊಂಡು, ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಕೊಳ್ತೀನಿ. ನಾನು ಮೇಕಪ್ ಅವ್ರು ಕರ್ಸ್ತೀನಿ ಅಂದರೂ ಬೇಡ ಅಂದಿದ್ದೀನಿ.